ಸರ್ ಹಿಂದಿನ ದಿವಸ ನಮ್ಮ ಮಗಳ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಕಾಲೇಜಿಗೆ ಹೋಗಿದ್ಲು. MCA ಫಸ್ಟ್ ಇಯರ್ ಓದ್ತಾಯಿದ್ಲು. ಅದರಲ್ಲಿ ಒಬ್ಬ ಮಾಜಿ ಸ್ಟೂಡೆಂಟ್ ಕೇಳಿದ್ದು BCA ಓದ್ತಾಯಿದ್ದ. ಅವಾಗ ಕ್ಲಾಸ್ಮೇಟ್ ಆಗಿದ್ದು ನಾನು. ಅವನು ಸಾಕಷ್ಟು ಸಲ ಆಕೆಗೆ ಪ್ರಪೋಸಲ್ ಮಾಡಿ ನೀನು ಪ್ರೀತಿಸಬೇಕು, ಇಲ್ಲವಾದ್ರೆ ನಾನು ನೀನು ಯಾವ ಕಾರಣಕ್ಕೂ ಬಿಡೋಂಗಿಲ್ಲ ಅಂತೇಳಿ ಧಮಕಿ ಕೊಟ್ಕೊತಿದ್ದು ನಾನು. ಅದ್ರ ಜೊತೆಗೆ ಅನೇಕ ಬಾರಿ ಅವನಿಗೂ ಕೂಡ ವರ್ನು ಮಾಡಿದ್ವಿ. ಮತ್ತು ಆಕೆನೂ ಕೂಡ ಇದಕ್ಕೆ ಸೊಪ್ಪು ಹಾಕ್ಲಾರ್ದಂಗೆ ತನ್ನ ಪಾಡಿಗೆ ತಾನು ವಿದ್ಯಾಭ್ಯಾಸ ಮಾಡ್ಕೊಂಡು ಮುಂದುವರ್ಕೊಂತ ಹೋಗಿದ್ದು. ಅವನ ಯಾವ ರೀತಿ ಮನಸ್ಥಿತಿ ಆಗಿತ್ತಂದರೆ, ನೀನು ಜೀವಂತ ಬಿಡೋಂಗಿಲ್ಲ ಅನ್ನೋ ಒಂದು ಚಾಲೆಂಜ್ ಮಾಡ್ಕೊಂಡು ತನ್ನ ಮನಸ್ಥಿತಿ ಮಾಡಿಕೊಂಡು ಈಕೆಗೆ ಯಾವಾಗಲೂ ಟ್ರೇತ್ ಕೊಟ್ಕೊತಿದ್ದ. ಆ ರೀತಿ ಮಾಡಿಕೊಂಡು ಇವತ್ತು ಅವನು ಕಾದು ಒಂದು 4-5 ದಿವಸದಿಂದ ಇದನ್ನು ಸಂಚು ಹಾಕ್ಕೊಂಡು ಇವತ್ತು ನನ್ನ ಮಗಳನ್ನು ಬಲಿ ತೊಗೊಂಡಿದ್ದಾನೆ. ನನಗೆ ಭಾಳ ಅಂದ್ರೆ ಭಾಳ ನಮ್ಮ ಮನೆಗೆ ಒಂದು ಮಹಾಲಕ್ಷ್ಮಿ ಆಕೆ, ಅಂಥ ಒಂದು ಮಹಾಲಕ್ಷ್ಮಿನ ಇವತ್ತು ಅವನು ತೊಗೊಂಡಿದ್ದಾನೆ. ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಇಮಿಡಿಯೇಟ್ಲಿ ಅವ್ರನ್ನ KLE ಸಿಬ್ಬಂದಿಗಳಾಯ್ತು, ಸ್ಟೂಡೆಂಟ್ ಆಯ್ತು ಮತ್ತು ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ಎಲ್ಲರೂ ಕೂಡ್ಕೊಂಡು. ಆದರೆ ಎಲ್ಲ ರೀತಿಯಿಂದ ಸರಿಯಾಗಿ ಹೋಗ್ತಾಯಿದೆ. ಕಾನೂನು ಒಳಗೆ ಯಾವ ರೀತಿಯೂ ಅವನಿಗೆ ಬೇಲ್ ಆಗಲಾರ್ದಂಗೆ ನೋಡ್ಕೋಬೇಕು ಮತ್ತು ಅವ್ನು ಗಲ್ಲ ಶಿಕ್ಷೆ ಆಗ್ಬೇಕಂತ ನಮ್ಮ ಬೇಡಿಕೆ. ಯಾಕಂದರೆ ಈಗ ನನ್ನ ಮಗಳು, ನಾನೇ ಇವತ್ತು ಜನಪ್ರತಿನಿಧಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ, ನನ್ನ ಮಗಳಿಗೆ ಈ ಥರ ಆಗಿಬಿಟ್ಟಿದೆ. ಯಾವುದೋ ರೀತಿಯಿಂದ ಆಕಿ ನೆಗೆಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಈ ಕ್ರೂರತನ ಉಪಯೋಗ ಮಾಡಿದ್ದಾರೆ. ಅದೇ ರೀತಿ ಅಮಾಯಕ ಮಕ್ಕಳನ್ನ ಹೆಂಗೆ ಬಲಿ ತೊಗೋಬಾರ್ದು, ಯಾರು ಇನ್ನು ಮೇಲೆ ಮುಂದ್ಗಡೆ ಕೂಡ ಹೆಣ್ಮಕ್ಳನ್ನ ಓದಿಸ್ಬಾರ್ದು, ಯಾವ ರೀತಿ ಯಾರೂ ಕೂಡ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗಬಾರ್ದಂಥ ಮನಸ್ಥಿತಿ ಇವತ್ತು ಹುಬ್ಬಳ್ಳಿ ಧಾರವಾಡ ನಲ್ಲಿ ನಡೀತಾ ಇದೆ. ಇದಕ್ಕೆ ಒಂದು ಕಡೆಯ ಏನಾದರೂ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮತ್ತು ಅನೇಕ ರಾಜಕಾರಣಿಗಳು ಎಲ್ಲರೂ ಕೂಡ್ಕೊಂಡು ಒಂದು ಒಳ್ಳೆಯ ಕ್ರಮ ತೊಗೋಬೇಕು. ಇದಕ್ಕೆ ಯಾವ ಕಾರಣಕ್ಕೂ ಬೇಲ್ ಆಗಬಾರ್ದು, ಗಲ್ ಶಿಕ್ಷೆ ಆಗಬೇಕು. ಆಮೇಲೆ ಮುಂದೂ ಕೂಡ ಯಾವ ಅಮಾಯಕ ಮಕ್ಕಳಿಗೆ ಈ ಥರ ಅನಾಹುತ ಆಗಬಾರ್ದಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಈ ವಿಷಯ ನಮಗೆ ಅಂದರೆ ಗಮನಕ್ಕೆ ಅಂದರೆ ಆಕಿನೇ ಒಬ್ಬಕ್ಕೆ ಫೇಸ್ ಮಾಡಿದ್ದಾಳೆ. ನಿಮ್ಮ ಕಾಷ್ಟ ಬೇರೆ, ನಮ್ಮ ಕಾಷ್ಟ ಬೇರೆ, ನಮ್ಮ ಮನ್ಯಾಗೂ ಒಪ್ಪಂಗಿಲ್ಲ, ನಿಮ್ಮ ಮನ್ಯಾಗ ಒಪ್ಪಂಗಿಲ್ಲ, ನೀ ಈ ಥರ ಆಸೆ ಇಟ್ಕೊಂಡು ಕುಂದಿರಬೇಡ ಅಂತ ಅನೇಕ ಬಾರಿ ಆಕಿನೇ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾಳೆ. ಆದರೂ ಕೂಡ ಅವನು ಒಂಥರ ಸೈಕಿಕ್ವಾಗಿ ಒಂಥರ ಅವನು ಡ್ರಗ್ಸ್ ಮಾಫಿ ಅದಾನೋ, ಏನು ಗಾಂಜಾ ಮಾಫಿ ಅದಾನೋ, ಏನು ಮತ್ತೊಂದು ಅದಾನೋ ಗೊತ್ತಿಲ್ಲ. ಬಟ್ ಈಗಿನ ಮೇಲೆ ಮನಸ್ಸು ಇಟ್ಕೊಂಡು ಸ್ಕೆಚ್ ಹಾಕ್ಕೊಂಡು ಯಾವಾಗಲೂ ನಾನು ನಿನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ನಿನ್ನ ಕೊಲೆ ಮಾಡ್ತೀನಿ ಅಂತೇಳಿ ಧಮಕಿ ಹಾಕ್ಕೊತ ಇದ್ದ ಅಂತ ಈಗ ನನಗೆ ಪ್ರಾಥಮಿಕ ಹಂತದಾಗ ಎಂಕ್ವೈರಿದಾಗ ಬಂದಿದೆ. ಆವಾಗ ನಮ್ಮ ಮನೆಯವರು ಹೇಳಿದ್ರು, ಇಲ್ಲ ಒಂದು ಭಾಳ ದಿವಸದಿಂದ ಟ್ರೆತ್ ಇತ್ತು, ಈಗ ಒಂದು ತಿಂಗಳದಿಂದ ಕಾಲೇಜ್ ಹೋಗ್ತಾ ಇದ್ಲಲ್ಲ, ನಮಗೂ ಅಷ್ಟು ಗಮನಕ್ಕೆ ಬಂದಿದ್ದಿಲ್ಲ. ಬಟ್ ಈ ರೀತಿ ಕೊಲೆ ಮಾಡ್ತಾನೆ ಅಂತ ನಮಗೆ ಎಂದೂ ಅನಿಸಿದ್ದಿಲ್ಲ. ಅವರು ತಂದೆಯವ್ರಿಗೂ ಒಂದು ಸಲ ನಮ್ಮ ಹಳೆಯರು ಮತ್ತು ನಮ್ಮ ಕೋಬ್ರದವರು ಮಾತಾಡಿ ಕನ್ವಿನ್ಸ್ ಮಾಡಿ ಹೇಳಿದ್ದಾರೆ. ಅವ್ರ ತಂದೆಯವರು ಕೂಡ ಅವ್ಗೆ ಬುದ್ಧಿ ಮಾತು ಹೇಳಿದ್ದಾರೆ. ಆದರೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ. ಹಾಂ, ಆವಾಗ ಇವು BCA ಕಾಲೇಜ್ ಪ್ರಿನ್ಸಿಪಲ್ಗೆ ಗಮನಕ್ಕೆ ತಂದು ಕೂಡ ಅವರು ಪ್ರಿನ್ಸಿಪಲ್ ವಾರ್ನ್ ಮಾಡ್ಯಾರ. ಈ ಥರ ಆದರೆ ನೀನು ಕಾಲೇಜಿಂದ ಡಿಸ್ಮಿಸ್ ಮಾಡ್ತೇವೆ ಅಂತ ಅವರು ಕೂಡ ವಾರ್ನ್ ಮಾಡಿದ್ರು. ಅವನು ಆಲ್ರೆಡಿ ಫೇಲು ಆಗಿದ್ದಾನೆ. ಅವ 2 ವರ್ಷದಿಂದ ಕಾಲೇಜ್ಗೇನು ಬರ್ತಾಯಿಲ್ಲ. ಬಟ್ ಈಗ ಹೆಂಗೆ ಮುಂದೆ ಹೊಂಟಾಳ, ಅವ್ನಿಗೊಂದು ಸ್ವಲ್ಪ ಅದನ್ನು ಹತ್ತಿ ಹತಾಶಾಗಿ ಇನ್ನು ನಾನು ಕೈ ತಪ್ಪಕ್ಕಳ. ಆಮೇಲೆ ಪ್ರಪೋಸಲು ಕೂಡ ನಾವು ಎಲ್ಲ ಕಡೆ ಕೊಟ್ಟಿದ್ವಿ ನಮ್ಮ ಸಮಾಜ ವತಿಯಿಂದ. ಅವನ್ನೆಲ್ಲ ಒಂದು ಸ್ವಲ್ಪ ಎಂಕ್ವೈರಿ ಬರ್ತಾ ಇದ್ವಲ್ಲ, ಸ್ವಲ್ಪ ಅಲ್ಲೇ ರೂಮರ್ಸ್ ಇರ್ತೈತಿ, ಅದರಿಂದ ಇನ್ನು ಕೈ ತಪ್ತೈತೆ ಅಂತೇಳಿ ನಮ್ಮದು ಬೇರೆ ರೀತಿಯಿಂದ ನಾವು ಒಂದು ಸ್ವಲ್ಪ ಪ್ರಿಪೇರ್ ಆಗಿದ್ವಿ. ಅದರಿಂದ ಅವು ಎಲ್ಲ ರೂಮರ್ಸ್ ಅವ್ನಿಗೆ ಗೊತ್ತಾಗಿ ಅವನು ಹತಾಶ ಆಗಿ ಈ ಥರ ಮಾಡಿದ. ಕೈ ತಪ್ಪಿ ಹೋಗ್ತೈತಿ, ಹತಾಶ ಆಗಿ ಈಗ ಯಾವುದಕ್ಕೂ ರೆಸ್ಪಾನ್ಸ್ ಮಾಡೋಕ್ಕಲ್ಲ, ಈಗ ಅಂಥ ವಿಷಯಕ್ಕೂ ಹೋಗೋಕ್ಕಲ್ಲ. ಫ್ರೆಂಡ್ ಸರ್ಕಲ್ ಅಂದರೆ ಈಗ ಅವ್ರಿಗೆಲ್ಲ ಬ್ಯಾಕಿಂಗ್ ಬೇರೆದವ್ರು ಅದಾರ. ಇದ್ರ ಜೊತೆಗೆ ಒಂದು 4 ಮಂದಿ ಅನೇಕ ಅವ್ರ ಸಹಚಕರು ಅದಾರ ಅಂತ ಕೇಳಿದ್ದೀನಿ. ಅವ್ರ ಹೆಸರು ಬಂದಿದೆ ಮತ್ತು ಪೊಲೀಸರು ಅದರ ತನಿಖೆ ನಡೀತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಪೊಲೀಸರು ಅದನ್ನೆಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿಯೂ ಈಗಾಗಲೇ ನಡೀತಾ ಇದ್ದಾವೆ. ಯಾಕಂದರೆ ನಮ್ಮ ಅನೇಕ ಕಡೆ ನೋಡಿದಾಗ ಇವರು ಕ್ರೂರತನ ಜಾಸ್ತಿ ಆಗ್ತಾಯಿದೆ. ಯಾಕೆ ಈ ಯಂಗ್ಸ್ಟರ್ ಹುಡುಗರು ಈ ಥರ ದಾರಿ ತಪ್ತಾ ಇದ್ದಾರೆ, ಯಾಕೆ ಈ ಥರ ಈ ಮನಸ್ಥಿತಿ ಇಟ್ಕೊಂಡು ನಮ್ಮ ಅನ್ನಬಾರ್ದು ಆದರೂ ಕೂಡ ನಾ ಅನ್ಬೇಕಾಕೈತಿ. ಈಗ ಯಾಕಂದ್ರೆ ಮಗಳನ್ನ ಕಳ್ಕೊಂಡಿದ್ದು ನಮ್ಗೆ ದುಃಖ ಐತಿ. ಮತ್ತೊಬ್ಬರ ಬಡ ಹೆಣ್ಮಕ್ಳು ಕೂಡ ಈ ಥರ ಆಗಬಾರ್ದಂತ ನನ್ನ ಬೇಡಿಕೆ. ಯಾಕಂದ್ರೆ ಈಗಾಗಲೇ ನಾವು ಕೂಡ ಅನೇಕ ಕಡೆ ದುಃಖವನ್ನು ನಾವು ಕೂಡ ನೋಡಿದ್ದೀವಿ. ಬೇರೆದವರು ಮಕ್ಕಳು ತೀರ್ಕೊಂಡಾಗ ಈ ಲವ್ ಜಿಹಾದ್ ಅನ್ನೋದು ಏನಿದೆ ಅಲ್ಲ,
ಇದು ಮೋಸ್ಟ್ ಪ್ರಾಪಲ್ಲಿ ಭಾಳ ವಿಸ್ತಾರವಾಗಿ ಹೋಗ್ತಾ ಇದೆ ಅಂತ ನನಗೂ ಅನ್ಸತ್ತೆ. ಒಬ್ಬಾಕೆ ಮಗಳು, ಒಬ್ಬನೇ ಮಗ, 2 ಕಣ್ಣಿದ್ದಂಗೆ ನನಗೆ 25 ವರ್ಷದಿಂದ ಒಂದು ದಿವಸ ಕಣ್ಣೀರು ಹಾಕಿಲ್ಲ. ಆ ರೀತಿ ನಾನು ಬಂದವನೆ. ಇವತ್ತು ನನ್ನ ಮನೆಗಿಂತ ದುಃಖ ಬಂದೈತಿ. ಏನು ಬೇಡ್ಲಕ್ಕೋ ಗೊತ್ತಿಲ್ಲ, ಬಟ್ ಆಗಿದೆ. ನಾನು ಎಲ್ಲರಿಗೆ ಪಾಲಕರಿಗೆ ಹೇಳ್ತೀನಿ, ಎಲ್ಲ ತಾಯಂದ್ರಿಗೆ ಹೇಳ್ತೀನಿ, ತಮ್ಮ ಹೆಣ್ಣು ಮಕ್ಕಳನ್ನ ಕಲ್ಸಕ್ಕೆ ನೀವು ಕಳಿಸ್ರಿ ಅಂದರೆ ತಾವು ಕೂಡ ಕಾಲೇಜ್ಗೆ ಹೋಗಿ ತಮ್ಮ ಮಗಳು ಏನು ಮಾಡತ್ತಾಳ, ಅವ್ರ ಹಿಂದೆ ಯಾರು ಬಿದ್ದಾರೋ ಏನೋ ಅಂಥೇಳಿ ನಾವು ಕೂಡ ಗಮನ ಹರಿಸ್ಬೇಕು. ಈ ರೀತಿ ನನ್ನ ಮಗಳಿಗೆ ಆದಂಗೆ ಇನ್ನೊಬ್ಬರ ಮಗಳಿಗೆ ಆಗಬಾರ್ದಂತ ನಾನು ಕಳ್ಕಳಿಂದ ಪ್ರಾರ್ಥಿಸ್ತೀನಿ. ಈಗ ಇವತ್ತಿನ ಕಾಲಮಾನ ಸೂಕ್ಷ್ಮ ಆಗಿದೆ. ಹೆಣ್ಮಕ್ಳು ಕಲಿಬೇಕು, 50% ಸರ್ಕಾರ ಕೊಡ್ತೈತೆ ಅಂತ ಮುಂದೂ ಕೂಡ ಘೋಷಣೆ ಮಾಡ್ತಾಯಿದ್ದಾರೆ. ಈಗಾಗಲೇ 33% ಆರ್ಡರ್ ಆಗಿದೆ. ಮತ್ತು ಎಲ್ಲದ್ರಾಗೂ ಹೆಣ್ಮಕ್ಳೇ ಮುಂದಾಗಿದ್ದಾರೆ. ಮತ್ತು ಈ ಥರ ಆಗಿಬಿಟ್ರೆ ಕಲಿ ಹುಡುಗರು ಹೆಂಗೆ ಅವರಿಗೆ ಧೈರ್ಯ ಆಕೈತಿ. ಅದಕ್ಕೆ ದಯಮಾಡಿ ಎಲ್ಲ ಪಾಲಕರಿಗೆ ನಾನು ವಿನಂತಿ ಮಾಡ್ತೀನಿ. ಮತ್ತು ಎಲ್ಲ ಮುಖಂಡರಿಗಾಯ್ತು, ರಾಜ್ಯ ಸರ್ಕಾರಗಾಯ್ತು, ಎಲ್ಲರಿಗೂ ಕೂಡ ತಾವು ಗಮನ ಹರಿಸಿ ಈ ರೀತಿ ಆಗ್ಲಾರ್ದಂತ ಕಡಿವಾಣ ಹಾಕ್ಬೇಕು, ಯಾವುದಾದ್ರು ಒಂದು ಸೂಕ್ತ ಕ್ರಮ ತೊಗೋಬೇಕಂತೇಳಿ ನಾನು ಕಳ್ಕೊಳ್ಳಿ ತಮ್ಮ ಮುಖಾಂತರ ಅವ್ರಿಗೆ ಮನವಿ ಸಲ್ಲಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.